Good morning, students. Welcome to my channel. Morning, students. In today's class, we'll study the third chapter, that is reconstitution of partnership firm, admission of a new partner. So let us see. So let us see the contents of it. So introduction part, modes of reconstitution, new profit sharing ratio, sacrificing ratio. So let us see the introduction part. Any changes in the existing agreement amounts to reconstitution of the partnership firm. So ಏನಾದರೂ ಬದಲಾವಣೆ ಆದರೆ, ಇದ್ದಿದ್ದ ಅಗ್ರಿಮೆಂಟ್ ಒಳಗೆ ಏನಾದರೂ ಬದಲಾವಣೆ ಆದರೆ ಅವಾಗ ರೀಕಾನ್ಸ್ಟಿಟ್ಯೂಷನ್ ಅಂದರೆ ಮತ್ತೊಮ್ಮೆ ಪಾರ್ಟ್ನರ್ಶಿಪ್ಪನ್ನು ಅಗ್ರಿಮೆಂಟನ್ನು ಹೊಸದಾಗಿ ಫ್ರೇಮ್ ಮಾಡ್ತಾರೆ. ಸೊ ದಿಸ್ ರಿಸಲ್ಟ್ಸ್ ಇನ್ ಅನ್ ಎಂಡ್ ಆಫ್ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಆ್ಯಂಡ್ ನ್ಯೂ ಅಗ್ರಿಮೆಂಟ್ ಈಸ್ ಫಾರ್ಮ್ಡ್ ವಿತ್ ನ್ಯೂ ರಿಲೇಷನ್ಶಿಪ್ ವಿತ್ ಮೆಂಬರ್ಸ್ ಆ್ಯಂಡ್ ಕಂಡೀಷನ್ಸ್. ಅಂದರೆ ಹೊಸದಾಗಿ ನಾ ಹೇಳಿದೆ, ಸೊ ಏನಾದರೂ ಬದಲಾವಣೆ ಆದರೆ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಒಳಗೆ ಏನಾದರೂ ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಏನೂ ಏನಾದರೂ ಬದಲಾವಣೆ ಆದರೆ ಆವಾಗ ಮತ್ತೊಮ್ಮೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ. ಅಂದರೆ ಹಳೆ ಅಗ್ರಿಮೆಂಟನ್ನು ತೆಗೆದು ಹೊಸ ಅಗ್ರಿಮೆಂಟನ್ನು ಫಾರ್ಮ್ ಮಾಡ್ಕೋತಾರೆ, ಮತ್ತು ಹೊಸ ರೂಲ್ಸು ಮತ್ತು ಹೊಸ ಕಂಡೀಷನ್ಸ್ ಪ್ರಕಾರ ಅದನ್ನು ಫಾರ್ಮ್ ಮಾಡ್ಕೋತಾರೆ. ಸೊ ಪ್ರೀವಿಯಸ್ ವಿಡಿಯೋಲಿ ನಾವು ಒಂದು ಟಾಪಿಕನ್ನು ಮಿಸ್ ಮಾಡಿದ್ವಿ, ದಟ್ ಈಸ್ ಮೋಡ್ಸ್ ಆಫ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಮೋಡ್ಸಲ್ಲಿ ಏನಂದರೆ, ಮೋಡ್ಸ್ ಅಂದರೆ ದಾರಿಗಳು. ಸೊ ನಾವು ಯಾವ್ಯಾವ ಟೈಪ್ ಒಳಗೆ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮನ್ನು ಮಾಡ್ಬೋದು, ಯಾವ್ಯಾವ ವೇನಾಗ ನಾವು ಹೋಗ್ಬೋದು ಅನ್ನೋದನ್ನು ನೋಡೋಣ. ಸೊ ನೋಡ್ಕೊಂಬರೋಣ. First one, that is admission of a partner. So admission of a partner ಅಂತಂದ್ರೆ, ಸೊ ಮೀನಿಂಗ್ ತಿಳ್ಕೊಂಬರೋಣ. ಸೊ ಮೀನಿಂಗ್ ಏನು, ಇನ್ಕ್ಲೂಷನ್ ಆಫ್ ಅ ನ್ಯೂ ಪರ್ಸನ್ ಆಸ್ ಅ ಪಾರ್ಟ್ನರ್ ಟು ಆನ್ ಎಕ್ಸಿಸ್ಟಿಂಗ್ ಫರ್ಮ್ ಇಸ್ ಕಾಲ್ಡ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಅಂದರೆ ಹೊಸದಾಗಿ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಪಾರ್ಟ್ನರು ಹೊಸದಾಗಿ ಸೇರಿಕೊಳ್ಳುತ್ತಿದ್ದಾನೆ ಅಂತಂದರೆ, ಸೊ ಅವನಿಗೆ ನಾವು ನ್ಯೂ ಪಾರ್ಟ್ನರ್ ಅಂತ ಹೇಳ್ತೇವೆ. ಎಕ್ಸಿಸ್ಟಿಂಗ್ ಫರ್ಮಿಗೆ ಯಾರು ಜಾಯಿನ್ ಆಗ್ತಿರ್ತಾರೆ ಅವರಿಗೆ ನಾವು ನ್ಯೂ ಪಾರ್ಟ್ನರ್ ಅಂತ ಹೇಳ್ತೇವೆ. ಇನ್ನೊಂದು ಪಾಯಿಂಟ್ ಇದೆ, ಅ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ವಿತ್ ಅ ಕನ್ಸೆಂಟ್ ಆಫ್ ಓಲ್ಡ್ ಪಾರ್ಟ್ನರ್ಸ್. ಆನ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್, a new agreement will be signed by all the partners. The new agreement may be different from old agreement. Once agreement is finalized, it is binding upon all the partners. ಅಂದರೆ ನಾ ಹೇಳಿದೆ, ಹೊಸ ಪಾರ್ಟ್ನರ್ ಏನಾದರೂ ಅಡ್ಮಿಟ್ ಆದರೆ ಫರ್ಮಲ್ಲಿ ಬಂದರೆ, ಹೊಸ ಪಾಲುದಾರನ ಏನಾದ್ರು ತೊಗೊಂಡ್ರೆ ಅವಾಗ ಏನಾಗುತ್ತೆ, ಅವನ್ನ ತಗೋಬೇಕಾದ್ರೆ ಪ್ರತಿಯೊಬ್ಬರ ಕನ್ಸೆಂಟು ಕೂಡ ತಗೊಂಡು ಪ್ರತಿಯೊಬ್ಬರದ್ದು ಓಲ್ಡ್ ಪಾರ್ಟ್ನರ್ಸ್ ಇದ್ದ ಒಪ್ಪಿಗೆಯನ್ನು ತಗೊಂಡು ಅವನ್ನ ಸೇರಿಸ್ಕೋತಾರೆ, ಹೊಸ ಪಾರ್ಟ್ನರನ್ನು ಸೇರಿಸ್ಕೋತಾರೆ. ಸೊ ಹಾಗಾದರೆ ಹೊಸ ಅಗ್ರಿಮೆಂಟನ್ನು ಬರಿಬೇಕಾದ್ರೆ ಹೊಸ ಅಗ್ರಿಮೆಂಟನ್ನು ಎಲ್ಲರೂ ಕೂಡ ಸೈನ್ ಮಾಡಬೇಕಾಗುತ್ತೆ, ಅದರ ತಕ್ಕಂಗೆ ನಡ್ಕೋಬೇಕಾಗುತ್ತೆ. ಸೊ ಒನ್ಸ್ ದ ಅಗ್ರಿಮೆಂಟು ಹೊಸ ಅಗ್ರಿಮೆಂಟ್ ಫಾರ್ಮ್ ಆತಂದರೆ ಓಕೆ, ಅದನ್ನು ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಅದರ ರೀತಿಯಲ್ಲೇ ಎಲ್ಲ ಶೇರ್ ಆಫ್ ಪ್ರಾಫಿಟ್ಸನ್ನು ಆಗಲಿ ಮತ್ತು ಲಾಸಸ್ಗಳನ್ನಾಗಲಿ ಹಂಚ್ಕೋಬೇಕಾಗತ್ತೆ. ಓಕೆ, ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಹಾಗಾದರೆ ಅಡ್ಮಿಷನ್ ಮಾಡ್ಕೋತಾರೆ, ಹೊಸ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೊಂಡ್ವಿ ಅಂತಂದರೆ ನೆಕ್ಸ್ಟ್ ಪ್ರೊಸೀಜರ್ ಅವನು ಏನು ಹಕ್ಕಿದಾವ ಅಂತ ತಿಳ್ಕೊಳ್ಳೋದು. ಸೊ ದ್ಯಾಟ್ ಈಸ್ ದ ರೈಟ್ಸ್ ಆಫ್ ಅ ಪಾರ್ಟ್ನರ್, ರೈಟ್ಸ್ ಆಫ್ ಅ ನ್ಯೂ ಪಾರ್ಟ್ನರ್. ಸೊ ಆ ರೈಟ್ಸ್ ಆಫ್ ಅ ನ್ಯೂ ಪಾರ್ಟ್ನರನ್ನು ನೋಡ್ಕೊಂಬರೋಣ. ಸೊ ರೈಟ್ಸ್ ಆಫ್ ಅ ಇನ್ಕಮಿಂಗ್ ಆರ್ ನ್ಯೂ ಪಾರ್ಟ್ನರ್. ಸೊ ನಾ ಹೇಳಿದೆ
ಈಗ ಯಾವ್ದಾದ್ರು ಪಾರ್ಟ್ನರ್ ಹೊಸದಾಗಿ ಫರ್ಮಿಗೆ ಬರ್ತಾ ಇದ್ದ ಅಂದರೆ ಅವನು ಏನು ಮಾಡ್ತಾನೆ, ಸೊ ಹಿ ವಿಲ್ ಬ್ರಿಂಗ್ ಅ ಕ್ಯಾಪಿಟಲ್, ಸೊ ದಟ್ ಇಸ್ ಹಿ ವಿಲ್ ಬ್ರಿಂಗ್ ಅ ಕ್ಯಾಪಿಟಲ್ ಆಸ್ ವೆಲ್ ಆಸ್ ಹಿ ವಿಲ್ ಬ್ರಿಂಗ್ ಅ ಪ್ರೀಮಿಯಮ್ ಆಫ್ ಗುಡ್ ವಿಲ್ ಟು ದ ಫರ್ಮ್. ಸೊ ಫರ್ಮಿಗೆ ಕ್ಯಾಪಿಟಲ್ ಮತ್ತು ಗುಡ್ ವಿಲನ್ನು ತರ್ತಾನೆ. ಅವು ಪಾರ್ಟ್ನರ್ಶಿಪ್ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಅವನು ಕೂಡ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲ ಪ್ರೀಮಿಯಮ್ ಆಗಿ ತರ್ತಾನೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಅವನಿಗೂ ಕೂಡ ಪ್ರಾಫಿಟ್ಸ್ ಒಳಗೆ ಶೇರನ್ನು ಕೊಡ್ತಾರೆ ಅಂತ ಹೇಳಿದ್ದೆ. ಹೊಸ ಅಗ್ರಿಮೆಂಟ್ ಮಾಡ್ಕೋತಾರೆ. ಹೊಸ ಅಗ್ರಿಮೆಂಟ್ ಮಾಡಿಕೊಂಡು ಯಾರ್ಯಾರ ಪಾರ್ಟ್ನರ್ ಎಷ್ಟೆಷ್ಟು ಅವನಿಗೆ ಹೊಸ ಪಾರ್ಟ್ನರ್ಗೆ ಶೇರನ್ನು ತಮ್ಮ ಪ್ರಾಫಿಟ್ಸ್ ಒಳಗೆ ಅವನಿಗೂ ಒಂದು ಶೇರನ್ನು ಕೊಟ್ಟಿರ್ತಾರೆ. ಸೊ ಆ ಪ್ರಾಫಿಟ್ಸನ್ನು ಅದನ್ನೆಲ್ಲ ನಾವು ಮೆನ್ಷನ್ ಮಾಡಿರ್ತೇವೆ ಅಂತ ಹೇಳಿದ್ವಿ, ಅಗ್ರಿಮೆಂಟ್ ಒಳಗೆ ಮೆನ್ಷನ್ ಮಾಡಿರ್ತೇವೆ. ಸೊ ಹಾಗಾದರೆ ಅವ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲನ್ನು ತಂದಿರ್ತಾನೆ. ಸೊ ಆ ಗುಡ್ ವಿಲ್ ತಂದಿದ್ದನ್ನು ಯಾಕೆ ಹಳೆ ಪಾರ್ಟ್ನರ್ಗಳು ಹಂಚ್ಕೋತಾರೆ ಅಂತಂದರೆ, ಒಂದು ವೇಳೆ ಪಾರ್ಟ್ನರ್ ಈಗ ಅವನೇ ಓಲ್ಡ್ ಪಾರ್ಟ್ನರ್ಸ್ ಏನು ಸ್ಯಾಕ್ರಿಫೈಸ್ ಮಾಡಿದ್ರು ಅವನಿಗೆ, ಹೊಸ ಪಾರ್ಟ್ನರ ಬಂದವನಿಗೆ ಹಳೆ ಪಾರ್ಟ್ನರ್ಗಳು ಏನು ಮಾಡ್ತಾರೆ, ಹೊಸ ಪಾರ್ಟ್ನರ್ಗಳಿಗೆ ತಮ್ಮ ಶೇರ್ ಒಳಗೆ ಸರ್ಟನ್ ಪ್ರಾಫಿಟ್ಸ್ ರೇಷೋನ್ನ ಹೊಸ ಪಾರ್ಟ್ನರ್ಗೆ ಬಿಟ್ಟು ಕೊಡ್ತಾರೆ. ಹೀಗಾಗಿ ಗುಡ್ ವಿಲ್ಲನ್ನು ಗುಡ್ ವಿಲ್ ಇವ ಏನು ತಂದಿರ್ತಾನೆ, ಆ ರೆಪ್ಯುಟೇಷನ್ ಏನು ತಂದಿರ್ತಾನೆ, ಓಕೆ, ಇವಂದು ಕೂಡ ರೆಪ್ಯುಟೇಷನ್ ಆಗಿರುತ್ತೆ, ಆ ಫರ್ಮದ್ದು ಕೂಡ ರೆಪ್ಯುಟೇಷನ್ ಆಗಿರುತ್ತೆ. ಸೊ ಹಾಗಾಗಿ ಅವನು ಗುಡ್ ವಿಲ್ಲನ್ನು ತಂದಿರ್ತಾನೆ. ಆ ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸು ತಮ್ಮ ರೇಷೋನಾಗ ಹಂಚ್ಕೋತಾರೆ. ಓಕೆ, ಸೊ ಹಾಗಾದರೆ ಅವನ ಪಾರ್ಟ್ನರಿನ ಹಕ್ಕುಗಳನ್ನು ನೋಡೋಣ. ಸೊ ಹಕ್ಕು ಏನು ಅಂತಂದರೆ, ಫಸ್ಟ್ ಒನ್ ದಟ್ ಈಸ್ ರೈಟ್ ಟು ಹ್ಯಾವ್ ಅ ಶೇರ್ ಇನ್ ದ ಅಸೆಟ್ಸ್ ಆಫ್ ದ ಫರ್ಮ್. ಸೊ ಅವನಿಗೆ ಏನು ಹಕ್ಕಿರುತ್ತೆ ಅಂದರೆ ಸೊ ಅವನು ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಗುಡ್ ವಿಲ್ಲನ್ನು ತಂದಿರ್ತಾನೆ ಅಂತ ಹೇಳಿದೆ. ಸೊ ಹಾಗಾಗಿ ಅವನಿಗೂ ಕೂಡ ಅಸೆಟ್ಸ್ ಒಳಗೆ, ಪಾರ್ಟ್ನರ್ಶಿಪ್ ಫರ್ಮದ ಅಸೆಟ್ಸ್ ಒಳಗೆ ಅವನಿಗೂ ಕೂಡ ಶೇರ್ ಇರುತ್ತೆ. ಸೊ ದ ರೈಟ್ ಆಫ್ ಟು ಹ್ಯಾವ್ ಅ ಶೇರ್ ಇನ್ ದ ಅಸೆಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದಕ್ಕೇನು ಮಾಡಬೇಕು, ಸೊ ಇದಕ್ಕೋಸ್ಕರ ಏನು ಮಾಡ್ತಿರಬೇಕು, ಸೊ ದ ನ್ಯೂ ಪಾರ್ಟ್ನರ್ ಹ್ಯಾಸ್ ಟು ಬ್ರಿಂಗ್ ಆನ್ ಅಗ್ರೀಡ್ ಅಮೌಂಟ್ ಆಫ್ ದ ಕ್ಯಾಪಿಟಲ್. ಸೊ ಏನು ಕ್ಯಾಪಿಟಲ್ ಅಮೌಂಟನ್ನು ಡಿಸೈಡ್ ಮಾಡಿರ್ತಾರೆ ತರಬೇಕಂಥೇಳಿ, ಸೊ ಆ ಅಮೌಂಟನ್ನು ಅವನು ತರಬೇಕಾಗುತ್ತೆ ಈ ಹಕ್ಕು ಪಡೀಲಿಕ್ಕೆ. ಸೊ ಆ ಅಮೌಂಟನ್ನು ಅವನು ತಂದಿರ್ತಾನೆ. ಓಕೆ, ದ ಸೆಕೆಂಡ್ ರೈಟ್ ಟು ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್ ಆಫ್ ದ ಫರ್ಮ್. ಸೊ ಫ್ಯೂಚರ್ ಪ್ರಾಫಿಟ್ಸಲ್ಲಿ ಅವನಿಗೂ ಕೂಡ ಹಕ್ಕು ಬೇಕು ಅಂತಂದರೆ, ಸೊ ಅವನಿಗೂ ಕೂಡ ನಾವು ಹಂಚಬೇಕು ಅಂತಂದರೆ ಅವಾಗ ಏನು ತರಬೇಕವ, ದ ನ್ಯೂ ಪಾರ್ಟ್ನರ್ ಈಸ್ ರಿಕ್ವೈರ್ಡ್ ಟು ಬ್ರಿಂಗ್ ಸಮ್ ಅಮೌಂಟ್ ವಿಚ್ ಇಸ್ ನೋನ್ ಆಸ್ ಪ್ರೀಮಿಯಮ್ ಆರ್ ಹಿಸ್ ಶೇರ್ ಆಫ್ ಗುಡ್ ವಿಲ್. ನಾ ಹೇಳಿದೆ, ಸೊ ಅದು ಫರ್ಮದ ರೆಪ್ಯುಟೇಷನ್ ಆಗಿರುತ್ತೆ. ಆ ಫರ್ಮದ ರೆಪ್ಯುಟೇಷನನ್ನು ಇವನು ಸರ್ಟನ್ ಅಮೌಂಟನ್ನು, ಅಗ್ರೀಡ್ ಅಮೌಂಟನ್ನು ಅವನು ತಂದಿರ್ತಾನೆ, ಸಮ್ ಅಮೌಂಟನ್ನು ತಂದಿರ್ತಾನೆ. ಓಕೆ, ಅದಕ್ಕೆ ನಾವು ಗುಡ್ ವಿಲ್ ಅಂತ ಹೇಳ್ತೇವೆ. ಕ್ಯಾಪಿಟಲ್ ಜೊತೆ ಗುಡ್ ವಿಲ್ಲನ್ನು ಕೂಡ ತರ್ತಾನೆ. ಆ ಗುಡ್ ವಿಲ್ಲು ಏನಾಗುತ್ತೆ, ಆ ಗುಡ್ ವಿಲ್ ತಂದರೆ ಅವನಿಗೆ ಫ್ಯೂಚರ್ ಪ್ರಾಫಿಟ್ಸಲ್ಲಿ ಅವನಿಗೂ ಕೂಡ ಒಂದು ಶೇರನ್ನು ಕೊಡ್ತಾರೆ. ಅದು ಹಕ್ಕು ಒಂದು. ಓಕೆ, ಸೊ ಅವೇನಾರು ಗುಡ್ ವಿಲ್ ತಂದಿದ್ದ ಅಂದರೆ ಅವನಿಗೆ ಒಂದು ರೈಟ್ ಇರುತ್ತೆ, ದಟ್ ಹಿ ಕ್ಯಾನ್ ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್ ಆಫ್ ದ ಫರ್ಮ್. ಸೊ ನೆಕ್ಸ್ಟ್ ನೋಡ್ಕೊಂಬರೋಣ. ಸೊ ಇವು ಎರಡು ಹಕ್ಕುಗಳು ಭಾಳ ಇಂಪಾರ್ಟೆಂಟು, ಸೊ ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ನೋಡ್ಕೊಂಬರೋಣ. ದ ಸೆಕೆಂಡ್ ಪಾಯಿಂಟ್ ಆಫ್ ಸೆಕೆಂಡ್ ಮೋಡ್ಸ್ ಆಫ್ ರೀಕಾನ್ಸ್ಟಿಟ್ಯೂಷನ್. ಸೊ ಎರಡನೇ ಮೋಡು ಏನು ಅಂತಂದರೆ, ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ ಅಮಂಗ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇದ್ದ ಪ್ರಾಫಿಟ್ ಶೇರಿಂಗ್ ರೇಷೋನ ಒಳ್ಳೆ ಬದಲಾವಣೆ ಆಗುತ್ತೆ. ಸೊ ಯಾವಾಗ ಆಗುತ್ತೆ, ಏನಾಗುತ್ತೆ ಕೇಳಿ ನೋಡಿ. ಸಮ್ಟೈಮ್ಸ್ ದ ಪಾರ್ಟ್ನರ್ಸ್ ಆಫ್ ಅ ಫರ್ಮ್ ಮೇ ಡಿಸೈಡ್ ಟು ಚೇಂಜ್ their existing profit sharing ratio. This may happen on account of change in the existing partner's role in the firm. ಒಂದು ವೇಳೆ ಒಂದೊಂದು ಸಲ ಏನಾಗುತ್ತೆ, ಹೊಸ ಪಾರ್ಟ್ನರ್ ಅಥವಾ ಪಾರ್ಟ್ನರ್ಸ್ಗಳೇ ಡಿಸೈಡ್ ಮಾಡಿಕೊಂಡು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳೇ ಡಿಸೈಡ್ ಮಾಡಿಕೊಂಡು ಬದಲಾವಣೆ ಮಾಡ್ತೇನೆ ಅಂತ ಅನ್ಕೋತಾರೆ. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷೋನ ನಾವು ಬದಲಾವಣೆ ಮಾಡ್ಕೋಬೇಕು ಅಂತೇಳಿ
ಡಿಸೈಡ್ ಮಾಡ್ಕೋತಾರೆ. ಇದು ಯಾವಾಗ ಆಗುತ್ತೆ ಅಂದರೆ ಕೆಲವೊಂದು ಟೈಮ್ ಯಾವುದೇ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಏನಾಗಿರ್ತಾರೆ ಜಾಸ್ತಿ ವರ್ಕ್ ಮಾಡ್ತಿರ್ತಾರೆ ಅಥವಾ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು ಎಕ್ಸ್ಟ್ರಾ ಮಾಡಿರ್ಬೋದು, ಅಥವಾ ಹೀ ಈಸ್ ಟೇಕಿಂಗ್ ಆ್ಯಕ್ಟಿವ್ ರೋಲ್ ಇನ್ ದ ಫರ್ಮ್ಸ್ ವರ್ಕ್. ಓಕೆ, ಸೊ ಅವಾಗ ಏನಾಗ್ಬೋದು, ಕೆಲವೊಂದು ಟೈಮ್ ಪಾರ್ಟ್ನರ್ಗಳು ನಾವು ಬದಲಾವಣೆ ಮಾಡ್ಕೊಳ್ಳೋಣ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಮಾಡೋಣ, ರೀಕಾನ್ಸ್ಟಿಟ್ಯೂಷನನ್ನು ಮಾಡೋಣ ಅಂಥೇಳಿ ಡಿಸೈಡ್ ಮಾಡ್ಕೋತಾರೆ. ಓಕೆ, ಸೊ ಇದು ಕೂಡ ಏನಾಗುತ್ತೆ, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷೋ ಅಮಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸೇ ಡಿಸೈಡ್ ಮಾಡ್ಕೋತಾರೆ, ಈಗಿದ್ದವರು ಡಿಸೈಡ್ ಮಾಡ್ಕೋತಾರೆ ನಾವು ಸ್ವಲ್ಪ ಪ್ರಾಫಿಟ್ ಶೇರಿಂಗ್ ರೇಷೋ ಚೇಂಜ್ ಮಾಡೋಣ ಬಿಕಾಸ್ ನಂದು ವರ್ಕ್ ಜಾಸ್ತಿ ಇದೆ ಅಂತೇಳಿ. ಸೊ ಈ ರೀತಿ ಪಾಯಿಂಟ್ ಆಫ್ ವ್ಯೂನು ಕೂಡ ಮಾಡ್ಕೋಬೋದು. ಇದು ವೇನಾಗೂ ಕೂಡ ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ರಿಟೈರ್ಮೆಂಟ್ ಆಫ್ ಆನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಸೊ ರಿಟೈರ್ಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ, ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅಂತ ಹೇಳ್ತೇವೆ. ಸೊ ಏನಾಗುತ್ತೆ ಹಾಗಾದರೆ, ಸಮ್ಟೈಮ್ಸ್ ಪಾರ್ಟ್ನರ್ಸ್ ಮೇ ರಿಟೈರ್ ಫ್ರಮ್ ದ ಬಿಸ್ನೆಸ್. ಸೊ ಕೆಲವೊಂದು ಬಾರಿ ಏನಾಗುತ್ತೆ, ಪಾರ್ಟ್ನರ್ಗಳು ಫರ್ಮ್ನಿಂದ ರಿಟೈರ್ ಆಗ್ತಾರೆ. ಓಕೆ, ಯಾವ ರೀಸನ್ ಸಂಬಂಧ, ಬಿಕಾಸ್ ಆಫ್ ದ ಬ್ಯಾಡ್ ಹೆಲ್ತ್, ಓಲ್ಡ್ ಏಜ್ ಆರ್ ಚೇಂಜ್ ಇನ್ ದ ಬಿಸ್ನೆಸ್ ಇಂಟ್ರೆಸ್ಟ್. ಕೆಲಸ ಅವ್ರದ್ದು ಹೆಲ್ತ್ ಅಪ್ಸೆಟ್ ಆಗಿ ಅವರು ಫರ್ಮಿಂದ ರಿಟೈರ್ ಆಗ್ತಾರೆ, ಅಥವಾ ಅವ್ರಿಗೆ ಓಲ್ಡ್ ಏಜ್ ಆಗುತ್ತೆ, ಏಜ್ ಆಗಿರುತ್ತೆ, ಸೊ ಹಾಗಾಗಿ ರಿಟೈರ್ ಆಗುತ್ತಾರೆ, ಅಥವಾ ಅವರ ಬಿಸ್ನೆಸ್ ಇಂಟ್ರೆಸ್ಟ್ಗಳು ಚೇಂಜ್ ಆಗಿರ್ಬೋದು, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು. ಸೊ ಹಾಗಾಗಿ ಕೂಡ ಅವರು ರಿಟೈರ್ಮೆಂಟ್ ತಗೋತಾರೆ. ಅಥವಾ ಈ ಕ್ಯಾನ್ ರಿಟೈರ್ ಅಟ್ ಹಿಸ್ ವಿಲ್. ಅಥವಾ ಒಂದು ವೇಳೆ ಪಾರ್ಟ್ನರ್ಶಿಪ್ ಅಟ್ ವಿಲ್ ಅಂತ ಆಗಿತ್ತಂದರೆ ಅವಾಗ ನಾವೇನು ಮಾಡ್ಬೋದು ಅಂತ, ಅವಾಗ ಅವನು ವಾಲಂಟರಿ ರಿಟೈರ್ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ರಿಟೈರ್ಮೆಂಟ್ ಆಫ್ ಆನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಇವಾಗ ಈ ಸಿಚುವೇಶನಲ್ಲಿ ಕೂಡ ಏನಾಗುತ್ತೆ, ಫರ್ಮು ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ಮತ್ತೊಮ್ಮೆ ಎಲ್ಲ ರೀಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ ಆ ಪಾರ್ಟ್ನರ್ ರಿಟೈರ್ ಆದಮೇಲೆ. ಅಂದರೆ ಮತ್ತೊಮ್ಮೆ ಪ್ರಾಫಿಟ್ ಶೇರಿಂಗ್ ರೇಷೋ, ಮತ್ತೊಮ್ಮೆ ಅಗ್ರಿಮೆಂಟ್ಗಳನ್ನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಎಲ್ಲ ಚೇಂಜ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ರೀಸನ್, ಲಾಸ್ಟ್ way, so that is death of a partner. So sometimes if partner dies due to bad health, old age or any reasons, then reconstitution of partnership takes place. Even partner ಏನಾಗುತ್ತೆ, ಪಾರ್ಟ್ನರ್ ಅವನು ತೀರ್ಕೊಂಡ್ರೆ ಬಿಕಾಸ್ ಆಫ್ ದ ಬ್ಯಾಡ್ ಹೆಲ್ತ್ ಆಗಿರ್ಬೋದು, ಅಥವಾ ಓಲ್ಡ್ ಏಜ್ ಆಗಿರ್ಬೋದು, ಅಥವಾ ಯಾವುದೇ ರೀಸನ್ ಆಗಿರ್ಬೋದು, ಅವನು ಏನಾದರೂ ಪಾರ್ಟ್ನರದ ಡೆತ್ ಆತಂದ್ರೆ ಅವಾಗೂ ಕೂಡ ಮತ್ತೊಮ್ಮೆ ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ, ಪಾರ್ಟ್ನರ್ಶಿಪ್ ಫರ್ಮದ ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಯಾಕಂದರೆ ಹಳೆ ಪಾರ್ಟ್ನರ್, ಯಾವುದಾರ ಒಂದು ಪಾರ್ಟ್ನರ್ ತೀರೋದ ಅಂತಂದರೆ ಆವಾಗ ನಾವು ಏನು ಮಾಡಬೇಕಾಗುತ್ತೆ, ಹೊಸದಾಗಿ ಮತ್ತೊಮ್ಮೆ ರೇಷೋಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಕೂಡ ಒಂದು ವೇ, ದಟ್ ಈಸ್ ಆಲ್ಸೋ ದ ಮೋಡ್ ಆಫ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಈ ಕೇಸ್ನಾಗೂ ನಾವು ರೀಕಾನ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡ್ಕೊಂಬರೋಣ. ಸೊ ಇವೆಲ್ಲ ದಾರಿಗಳಾದವು, ಸೊ ಮೋಡ್ಸ್ ಆಫ್ ರೀಕಾನ್ಸ್ಟಿಟ್ಯೂಷನ್. ಸೊ ಇದನ್ನು ಪ್ರೀವಿಯಸ್ ವಿಡಿಯೋಲಿ ನಾವು ಮಿಸ್ ಮಾಡಿದ್ವಿ, ಹಾಗಾಗಿ ಸಪ್ರೇಟಾಗಿ ಇನ್ನೊಂದು ವಿಡಿಯೋನ ಮಾಡಿದ್ವಿ, ಈ ವಿಡಿಯೋಲ್ಲಿ ಡಿಸ್ಕಷನ್ ಮಾಡಿದ್ವಿ. At the time of admission of a new partner, they take consent from all partners. ಸೊ ನಾ ಹೇಳಿದೆ, ಯಾವುದೇ ಒಂದು ಪಾರ್ಟ್ನರನ್ನು ತಗೋಬೇಕಾದ್ರೆ, ಹೊಸ ಪಾರ್ಟ್ನರನ್ನು ತಗೋಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಪ್ರತಿಯೊಬ್ಬರದ್ದು ಹಳೆ ಪಾರ್ಟ್ನರ್ಗಳದ್ದು ಒಪ್ಪಿಗೆ ತಗೋತಾರೆ. ಸೊ ಒಪ್ಪಿಗೆ ತಗೊಂಡೇ ಅವರು ಪ್ರೊಸೀಡ್ ಆಗ್ತಾರೆ. ಓಕೆ, ಹಾಗಾದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ಕೊಂಬರೋಣ. ಓಕೆ, ಸೊ ಏನಿರಬೇಕು ಅಂತಂದರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ರಿಕ್ವೈರ್ ಅಟೆನ್ಷನ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸು ಅಡ್ಮಿಷನ್ ಆಗಬೇಕಾದ್ರೆ, ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸು ನಮ್ಗೆ ರಿಕ್ವೈರ್ಡ್ ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಫಸ್ಟ್ ಒನ್, ದಟ್ ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂದರೆ ಏನು
ಓಕೆ, ಅದನ್ನು ಡೀಟೇಲಾಗಿ ಒಂದೊಂದು ಸ್ಲೈಡಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಕೊಂಬರೋಣ. ಫಸ್ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂದರೆ ಏನು ಅಂಥೇಳಿ. ಸೊ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ, ಸ್ಯಾಕ್ರಿಫೈಸಿಂಗ್ ರೇಷೋ, ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ವಿಲ್, revaluation of assessments and reassessment of liabilities, distribution of accumulated profits reserves, adjustments of partners capital account. So new profit sharing ratio na nodkonbarana. So new profit sharing ratio is the ratio in which all partners including new partner share the future profits and ಲಾಸಸ್. ನಾ ಹೇಳಿದೆ, ಒಂದು ವೇಳೆ ಪಾರ್ಟ್ನರ್ಶಿಪ್ ಒಳಗೆ ಹೊಸ ಪಾರ್ಟ್ನರನ್ನ ಅಡ್ಮಿಟ್ ಮಾಡಿಕೊಂಡ್ರೆ ಅವಾಗ ಏನು ಮಾಡಬೇಕಾಗತ್ತೆ, ಮತ್ತೊಮ್ಮೆ ಎಲ್ಲ ಪ್ರಾಫಿಟ್ ಶೇರಿಂಗ್ ರೇಷೋನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂತ ಮಾಡ್ತೇವೆ. ಸೊ ಒಂದು ವೇಳೆ ಎಕ್ಸಾಂಪಲ್ ಹೇಳೋದಾದರೆ, ಈಗ ಇಬ್ಬರು ಪಾರ್ಟ್ನರ್ ಇರ್ತಾರೆ, ಹೊಸ ಪಾರ್ಟ್ನರನ್ನು ತಗೋತಾರೆ ಅಂತಂದರೆ ಆವಾಗ ಆ ಮೂರೂ ಮಂದಿದು ಪ್ರಾಫಿಟ್ ಶೇರಿಂಗ್ ರೇಷೋ ಏನಾಗುತ್ತೆ, ಆ ಮೂರೂ ಮಂದಿದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಏನಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ದ್ಯಾಟ್ ಈಸ್ ಕಾಲ್ಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. Whenever there is an inclusion of partner, so they calculate the ratio of all the partners and they calculate the future profits and losses. ಸೊ ಅವ್ರದ್ದು ಶೇರ್ ಎಷ್ಟಿದೆ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಒಳಗೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇನ್ ಅದರ್ ವರ್ಡ್ಸ್, ಆನ್ ದ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್, the old partners sacrifice a share of their profit in the favor of a new partner. ನಾ ಹೇಳಿದೆ, ಹೊಸ ಪಾರ್ಟ್ನರನ್ನು ನಾವು ಅಡ್ಮಿಟ್ ಮಾಡ್ಕೋಬೇಕಾದಾಗ ಏನಾಗುತ್ತೆ ಅಂದರೆ, ಓಲ್ಡ್ ಪಾರ್ಟ್ನರ್ಸ್ಗಳು ತಮ್ಮ ಶೇರನ್ನು ಸ್ಯಾಕ್ರಿಫೈಸ್ ಮಾಡಿ ಅವನಿಗೆ ಬಿಟ್ಟು ಕೊಟ್ಟು, ಅಂದರೆ ಹೊಸ ಪಾರ್ಟ್ನರಿಗೆ ಬಿಟ್ಟು ಕೊಡ್ತಾರೆ. ಸೊ ಆಫ್ ದೇರ್ ಪ್ರಾಫಿಟ್ ಇನ್ ದ ಫೇವರ್ ಆಫ್ ನ್ಯೂ ಪಾರ್ಟ್ನರ್. ಅವ್ರ ಪ್ರಾಫಿಟ್ ಒಳಗಿಂದ ಸರ್ಟನ್ ಪೋರ್ಷನ್ ಶೇರನ್ನು ಹೊಸ ಪಾರ್ಟ್ನರಿಗೆ ಬಿಟ್ಟು ಕೊಡ್ತಾರೆ. ಓಕೆ, ಸೊ ಇದಕ್ಕೂ ಕೂಡ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಅಂತ ಹೇಳ್ತೇವೆ. ಓಕೆ, ಆವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. ಸೊ ಹಾಗಾದರೆ ಸಿಚುವೇಶನ್ಸ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ನೋಡ್ಕೊಂಬರೋಣ. ಸೊ ಯಾವ್ಯಾವ ಸಿಚುವೇಶನ್ ಬರ್ತಾವ ಅಂತೇಳಿ. ವೆನ್ ನ್ಯೂ ಪಾರ್ಟ್ನರ್ ಗೆಟ್ಸ್ ಹಿಸ್ ಶೇರ್ ಫ್ರಮ್ ಓನ್ಲಿ ಒನ್ ಓಲ್ಡ್ ಪಾರ್ಟ್ನರ್. ಸೊ ನಾ ಹೇಳಿದೆ, ಒಂದು ವೇಳೆ ಕೆಲವೊಂದು ಟೈಮ್ ಏನಾಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ನಾವು ಫರ್ಮ್ ಅಡ್ಮಿಟ್ ಮಾಡ್ಕೋಬೇಕಾದ್ರೆ, ಹೊಸ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಹೊಸ ಪಾರ್ಟ್ನರ್ಗೆ ಕೆಲವೊಂದು ಟೈಮ್ ಇಬ್ಬರೂ ಕೂಡ ಶೇರನ್ನು ಪ್ರಾಫಿಟ್ಸ್ ಒಳಗೆ ಇಬ್ಬರೂ ಕೂಡ ಕೊಡಬೇಕಾಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಓನ್ಲಿ ಓಲ್ಡ್ ಪಾರ್ಟ್ನರ್ ಕೊಡ್ಬೋದು. ಅಂದರೆ ಒಂದೇ ಪಾರ್ಟ್ನರ್ ಎಂಟೈರ್ ಅವನ್ನ ಹೊಸ ಪಾರ್ಟ್ನರಿಗೆ ಹೋಗಬೇಕಾಗಿರುವಂಥ ಪ್ರಾಫಿಟ್ಸ್ ಶೇರನ್ನು ಒಬ್ಬನೇ ಪಾರ್ಟ್ನರ್ ಕೊಟ್ಟ ಅಂದರೆ ಅದು ಫಸ್ಟ್ ಸಿಚುವೇಶನ್. ಓಕೆ, ಸೆಕೆಂಡ್ ಸಿಚುವೇಶನ್ ನೋಡಿ, ವೆನ್ ನ್ಯೂ ಪಾರ್ಟ್ನರ್ ಗೆಟ್ಸ್ ಈಕ್ವಲಿ ಫ್ರಮ್ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಇಬ್ಬರ ಕಡೆ ಅಂತ ಕೂಡ, ಇಬ್ಬರು ಪಾರ್ಟ್ನರ್ ಕಡೆ ಅಂತ, ಈಗ ಎ ಮತ್ತು ಬಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಸಿನ ಕರ್ಕೊಂಡಿದ್ದಾರೆ ಅಂತಂದರೆ ಎ ಮತ್ತು ಬಿ ಇಬ್ಬರೂ ಕೂಡ ಈಕ್ವಲಿ ಸಿಗೆ ಕೊಡ್ತಾ ಇದ್ದಾರೆ. ಪ್ರಾಫಿಟ್ಸ್ ಒಳಗೆ ಇಬ್ಬರು ಕೂಡ ಈಕ್ವಲಿ ಶೇರನ್ನು ಕೊಡ್ತಾ ಇದ್ದಾರೆ ಹೊಸ ಪಾರ್ಟ್ನರಿಗೆ, ಸಿಗೆ. ಓಕೆ, ಸೊ ಇದು ಸೆಕೆಂಡ್ ಸಿಚುವೇಶನ್. ಮೊದಲೇಕಿನ ಸಿಚುವೇಶನ್ನಾಗ ಏನಾಗಿತ್ತು, ಯಾರಾದರೂ ಒಬ್ಬರು ಕೊಡ್ತಿರ್ತಾರೆ. ಸೊ ಅದು ಒಬ್ಬರು ಎಂಟೈರ್ ಶೇರನ್ನು ಆ ಹೊಸ ಪಾರ್ಟ್ನರಿಗೆ ಹೋಗಬೇಕಾಗಿರುವಂಥ ಶೇರನ್ನು ಒಬ್ಬರೇ ಕೊಡ್ತಾರೆ, ಅದು ಫಸ್ಟ್ ಸಿಚುವೇಶನ್. ಎರಡನೇ ಸಿಚುವೇಶನಲ್ಲಿ ಏನಾಗುತ್ತೆ, ಇಬ್ಬರು ಈಕ್ವಲಿ ಕೊಡ್ತಾರೆ ಅಂತ ಹೇಳಿದೆ. ಓಕೆ, ಥರ್ಡ್ ಸಿಚುವೇಶನ್ ನೋಡಿ, ವೆನ್ ನ್ಯೂ ಪಾರ್ಟ್ನರ್ ಗೆಟ್ಸ್ ಇಟ್ ಫ್ರಮ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷೋ. ಸೊ ಇಲ್ಲಿ ಏನಾಗುತ್ತೆ, ಹೊಸ ಪಾರ್ಟ್ನರಿಗೆ ಏನಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ಗಳು ತಮ್ಮ ಓಲ್ಡ್ ರೇಷೋ ಪ್ರಕಾರ ಅವರು ಹೊಸ ಪಾರ್ಟ್ನರಿಗೆ ರೇಷೋನ ಅಥವಾ ಶೇರನ್ನು ಕೊಡ್ತಾರೆ. ದಟ್ ಈಸ್ ಅ ಥರ್ಡ್ ಸಿಚುವೇಶನ್. ಫೋರ್ತ್ ಒನ್, ವೆನ್ ನ್ಯೂ ಪಾರ್ಟ್ನರ್ ಗೆಟ್ಸ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ಇನ್ ಅ ರೇಷೋ ಅದರ್ ದ್ಯಾನ್ ದ ಓಲ್ಡ್ ರೇಷೋ. ಕೆಲವೊಂದು ಬಾರಿ ಏನಾಗುತ್ತೆ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋ ಬಿಟ್ಟು ಬೇರೆ ರೇಷೋ ಅಲ್ಲಿ ಅವನಿಗೆ ಶೇರನ್ನು ಕೊಡಲಾಗುತ್ತೆ. ಹೊಸ ಪಾರ್ಟ್ನರಿಗೆ
ಪ್ರಾಫಿಟ್ಸ್ ಒಳಗೆ ಅವನಿಗೂ ಕೂಡ ಶೇರ್ ಕೊಡಬೇಕಾಗತ್ತೆ. ಸೊ ಅದನ್ನ ಓಲ್ಡ್ ರೇಷಿಯೋ ಫಾರ್ಮ್ನಾಗ ಕೊಡೋದಿಲ್ಲ, ನಾವು ಬೇರೆ ರೇಷಿಯೋ ಅಲ್ಲಿ ಕೊಡ್ತೇವೆ. ಸೊ ಅವಾಗೂ ಕೂಡ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. The last situation, when there is no information regarding the ratio in which he gets his share from old partners. So ಒಂದು ವೇಳೆ ಇನ್ನೊಂದು ಸಿಚುವೇಶನ್ ಅಂತಂದ್ರೆ ಏನು ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ ರಿಗಾರ್ಡಿಂಗ್ ದ ರೇಷಿಯೋ. ಓಕೆ, ಏನು ಮಾಹಿತಿ ಕೊಟ್ಟಿರೋದಿಲ್ಲ, ಅವಾಗ ಓಲ್ಡ್ ಪಾರ್ಟ್ನರ್ಸ್ಗಳಿಂದ ಅವನಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಬರುತ್ತೆ. ಓಕೆ, ಸೊ ಇವು 5 ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಪಾರ್ಟ್ನರ್ಗಳಿಗೆ ಹೊಸ ಪಾರ್ಟ್ನರಿಗೆ ಹಂಚೋ ಸಂದರ್ಭದಲ್ಲಿ ಈ 5 ರೇಷಿಯೋ ಅಲ್ಲಿ ನಾವು ಯೂಶುವಲಿ ಕ್ಯಾಲ್ಕುಲೇಟ್ ಮಾಡ್ಕೋತೇವೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂದ್ರೆ ಏನು? ದ ರೇಷಿಯೋ ಇನ್ ವಿಚ್ ದ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸಸ್ ಆರ್ ಸರೆಂಡರ್ their share of profit in favor of a incoming or new partner is called sacrificing ratio. ಏನಾಗುತ್ತೆ, ಹಳೆ ಪಾರ್ಟ್ನರ್ಗಳು, ನಾ ಹೇಳ್ದೆ ಹಳೆ ಪಾರ್ಟ್ನರ್ಗಳು ಹೊಸ ಪಾರ್ಟ್ನರ್ಗಳಿಗೆ ತಮ್ಮ ಶೇರ್ ಒಳಗೆ, ತಮ್ಮ ಪ್ರಾಫಿಟ್ಸ್ ಒಳಗೆ ಅವ್ರಿಗೂ ಒಂದು ಶೇರನ್ನು ಬಿಟ್ಕೊಡ್ತಾರೆ ಅಂತ ಹೇಳಿದ್ದೆ. ಸೊ ದಟ್ ಇಸ್ ಕಾಲ್ಡ್ ಸ್ಯಾಕ್ರಿಫೈಸ್. ಓಕೆ, ಸೊ ದೇ ಸರೆಂಡರ್ ಆರ್ ಸ್ಯಾಕ್ರಿಫೈಸ್ ದೇರ್ ಶೇರ್ ಆಫ್ ಪ್ರಾಫಿಟ್ ಇನ್ ಫೇವರ್ ಆಫ್ ಅ ನ್ಯೂ ಪಾರ್ಟ್ನರ್. ಸೊ ಈಸ್ ಕಾಲ್ಡ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ನಾ ಹೇಳಿದೆ ಒಂದು ವೇಳೆ ಪಾರ್ಟ್ನರು ಸರೆಂಡರ್ ಮಾಡಿದರೆ ಅಥವಾ ಸ್ಯಾಕ್ರಿಫೈಸ್ ಮಾಡಿದರೆ, ಹೊಸ ಪಾರ್ಟ್ನರಿಗೆ ಸ್ಯಾಕ್ರಿಫೈಸ್ ಮಾಡಿದರೆ ತಮ್ಮ ಶೇರ್ ಒಳಗಿನ ಪ್ರಾಫಿಟ್ಸ್ ಒಳಗೆ ಅವನಿಗೆ ಹೊಸ ಪಾರ್ಟ್ನರಿಗೆ ಒಂದು ಶೇರನ್ನು ಸ್ಯಾಕ್ರಿಫೈಸ್ ಮಾಡಿ ಕೊಟ್ಟು, ಓಕೆ, ಸೊ ಸರೆಂಡರ್ ಮಾಡಿ ಅಥವಾ ಸ್ಯಾಕ್ರಿಫೈಸ್ ಮಾಡಿ ಅವನಿಗೆ ಕೊಟ್ಟರೆ ಅದಕ್ಕೆ ನಾವೇನಂತ ಹೇಳ್ತೇವೆ, ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಅವರು ಏನೇನು ಯಾವ ಪ್ರಮಾಣದಾಗ ಕೊಟ್ಟರು, ಎಷ್ಟೆಷ್ಟು ಕೊಟ್ಟರು, ಸ್ಯಾಕ್ರಿಫೈಸ್ ಮಾಡಿದರು ಅನ್ನೋದನ್ನು ನಾವು ನೋಡ್ಬೇಕಂತಂದಾಗ ಸೊ ಒಂದು ಫಾರ್ಮುಲಾ ಇದೆ ಸ್ಯಾಕ್ರಿಫೈಸ್ ರೇಷಿಯೋಗೆ, ಫಾರ್ಮುಲಾ ಇದೆ. ಸೊ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಕೆ, ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಒಂದು ವೇಳೆ ಪಾರ್ಟ್ನರ್ಗಳು, ನಾ ಹೇಳಿದೆ ಹಳೆ ಪಾರ್ಟ್ನರ್ಗಳು ಏನು ಮಾಡ್ತಾರೆ, ಹೊಸ ಪಾರ್ಟ್ನರ್ಗಳಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವನಿಗೂ ಕೂಡ ಒಂದು ಶೇರನ್ನು ಕೊಡ್ತಾರೆ, ಅವ್ರು ಏನೇನು ಎಷ್ಟೆಷ್ಟು ಪ್ರಮಾಣದಾಗ ಕೊಟ್ಟಿರ್ತಾರೆ ಅನ್ನೋದು ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಸೊ ಅದನ್ನು ಕಂಡು ಹಿಡಿಲಿಕ್ಕೆ, ನಾವು ಫೈಂಡ್ ಔಟ್ ಮಾಡಲಿಕ್ಕೆ, ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಅವ್ರದ್ದು ಪ್ರೀವಿಯಸ್ ಓಲ್ಡ್ ಪಾರ್ಟ್ನರ್ಸದ್ದು ಏನು ರೇಷಿಯೋ ಇತ್ತು ಅದು, ಮತ್ತು ಹೊಸ ಪಾರ್ಟ್ನರ್ ಬಂದ ಮೇಲೆ ಅವ್ರದ್ದು ರೇಷಿಯೋ ಏನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕೊಟ್ಟಿದ್ದಾರಲ್ಲ, ಸೊ 3 ಮಂದಿದು ಏನೇನು ಕೊಟ್ಟಿದ್ದಾರೆ ಆ ರೇಷಿಯೋನ ಯೂಸ್ ಮಾಡಿಕೊಂಡು ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಪ್ರಾಬ್ಲಮ್ ನೋಡ್ಕೊಂಬರೋಣ. ಎ ಮತ್ತು ಬಿ ಇಬ್ಬರು ಓಲ್ಡ್ ಪಾರ್ಟ್ನರ್ಸ್ ಇದ್ದಾರೆ, ಸಿ ಹೊಸ ಪಾರ್ಟ್ನರ್ ಇದ್ದಾರೆ. ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. ಸೊ ಎ ಮತ್ತು ಬಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ಸೊ ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿ 5:3 ಇದೆ. ಸೊ 5:3 ಅಂದರೆ 5 + 3, 5 + 3 8. ಸೊ 5/8, 3/8. ಸೊ ಅವರು ಹೊಸ ಪಾರ್ಟ್ನರನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಹೊಸ ಪಾರ್ಟ್ನರ್ ಹೆಸರು ಸಿ ಅಂತ. ಓಕೆ, ಸೊ ಫಾರ್ 1/7 ಶೇರ್ ಇನ್ ದ ಪ್ರಾಫಿಟ್ಸ್. ಸೊ ಟೋಟಲ್ ಪ್ರಾಫಿಟ್ಸ್ ಒಳಗೆ 1/7 ಶೇರ್ ಅಂದರೆ 1/7 ಭಾಗ ಯಾರಿಗೆ ಹೋಗುತ್ತೆ, ಸಿ ಪಾರ್ಟ್ನರಿಗೆ ಹೋಗುತ್ತೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ 4:2:1. ಸೊ ಹೊಸ ಪಾರ್ಟ್ನರಿಗೆ ಹೋಗಬೇಕಾಗಿರುವಂಥ ಹೊಸ ಪಾರ್ಟ್ನರಿಗೆ ಹೋದಾದ್ಮೇಲೆ ಅವರ 3 ಮಂದಿ ರೇಷಿಯೋನ ಅವರು ಕೊಟ್ಟಿದ್ದಾರೆ 4:2:1. ಓಕೆ, ಸೊ ಅಂದರೆ 4 + 2 + 1. ಸೊ 4/7, 2/7, 1/7. So calculate the sacrifice ratio of A and B. ಸೊ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ನಾವು ಹೇಳಿದೆ,
ಪಾರ್ಟ್ನರ್ಗಳದ್ದು ಓಲ್ಡ್ ರೇಷೋ ಕೊಟ್ಟಿದ್ದಾರೆ. ಅವ್ರದ್ದು ಓಲ್ಡ್ ರೇಷೋ ಎಷ್ಟಿತ್ತು, ಅವರು ಮೊದಲೇಕೆ ಹೊಸ ಪಾರ್ಟ್ನರ್ ಬರೋಕ್ಕಿಂತ ಮುಂಚೆ 5:3 ಅವರು ಪ್ರಾಫಿಟ್ಸನ್ನು ಹಂಚ್ಕೋತಿದ್ರು. ಆದಮೇಲೆ ಹೊಸ ಪಾರ್ಟ್ನರ್ ಬಂದಮೇಲೆ ಅವನಿಗೆ 1/7 ಶೇರನ್ನು ಪ್ರಾಫಿಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ, ಹೌದಾ? ಸೊ ಆ 1/7 ಯಾರು ಕೊಡಬೇಕು? ಓಲ್ಡ್ ಪಾರ್ಟ್ನರ್ಸ್ಗಳು ಕೊಡ್ತಾರೆ ಅಂತ ಹೇಳಿದೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಕೊಡಬೇಕಂತಂದಾಗ ಸೊ ಅವರು ಎಷ್ಟೆಷ್ಟು ಕೊಟ್ಟರು ಅನ್ನೋದನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಹೌದಾ? ಸೊ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅನ್ನೋದು ಗೊತ್ತಾಗಬೇಕು. ಓಕೆ, ಸೊ ಹಾಗಾಗಿ ನಾವು ಸ್ಯಾಕ್ರಿಫೈಸ್ ರೇಷೋನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದನ್ನು ತಿಳ್ಕೊಬೇಕು. ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಗಿವನ್ ಹಚ್ಕೋಬೇಕು. ಸೊ ಗಿವನ್ ಒಳಗೆ ಏನು ಮಾಡಿದ್ವಿ, ಓಲ್ಡ್ ರೇಷೋನ ಬರ್ಕೊಂಡ್ವಿ. ಓಲ್ಡ್ ಶೇರ್ ಅಥವಾ ಓಲ್ಡ್ ರೇಷೋನ ಬರ್ಕೋತೇವೆ. ಓಲ್ಡ್ ಶೇರ್ ಎಷ್ಟಿದೆ ಪಾರ್ಟ್ನರ್ಸ್ಗಳದ್ದು, ಎ ಮತ್ತು ಬಿದ್ದು 5:3 ಇದೆ. ಸೊ 5/8, 3/8. ಸೊ ನಾ ಅದನ್ನು ಹೇಳಿದೆ ಹೇಗೆ ಬಂತು. 5/8 ಆ್ಯಂಡ್ 3/8. 5 + 3 ದಟ್ ಇಸ್ 8. ಸೊ ಡಿನಾಮಿನೇಟರ್ ಸಿಕ್ತು ನಮಗೆ 5/8, 3/8. ನೆಕ್ಸ್ಟ್ ನೋಡೋದಾದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ. ಸೊ ಹೊಸ ಪಾರ್ಟ್ನರ್ಸಿದ್ದು ಎಲ್ಲ ಪಾರ್ಟ್ನರ್ಸಿದ್ದು ಪ್ರಾಫಿಟ್ ಶೇರಿಂಗ್ ರೇಷೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಏನು ಕೊಟ್ಟಿದ್ದಾರೆ, 4:2:1. ಅದನ್ನು ಕೂಡ ಮಾಹಿತಿಯನ್ನು ನಾವು ಬರ್ಕೋಬೇಕು. ಫಸ್ಟ್ ಗಿವನಲ್ಲಿ ಬರ್ಕೋಬೇಕು. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಎ ಮತ್ತು ಬಿ ಆ್ಯಂಡ್ ಸಿ. 4/7, 2/7 ಆ್ಯಂಡ್ 1/7. ಸೊ ಅದನ್ನು ವ್ಯಾಲ್ಯೂಸನ್ನು ಹಚ್ಕೊಂಡ್ವಿ. ಓಕೆ, ಸೊ ಹಾಗಾದರೆ ನಮ್ಮ ಸ್ಯಾಕ್ರಿಫೈಸ್ ರೇಷೋನ ಫಾರ್ಮುಲಾ ಏನಿದೆ, ಸೊ ಸ್ಯಾಕ್ರಿಫೈಸಿಂಗ್ ರೇಷೋ ಇಸ್ ಈಕ್ವಲ್ ಟು ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಅಂದರೆ ಅವ್ರದ್ದು ಮೊದಲು ಇರುವಂಥ ರೇಷೋನ ಒಳಗೆ ಅವರು ಹೊಸದಾಗಿ ಫಾರ್ಮ್ ಆಗಿರುವಂಥ ರೇಷೋಗಳನ್ನು ನಾವು ಕಳೆದ್ರೆ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಒಂದು ವೇಳೆ ಪಾರ್ಟ್ನರು ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಹಳೆ ಪಾರ್ಟ್ನರಿಂದ ಶೇರ್ ಒಳಗಡೆ, ಓಕೆ, ಅವ್ರದ್ದು ಹೊಸದು ಪ್ರಾಫಿಟ್ ಶೇರಿಂಗ್ ರೇಷೋ, ಹಳೆ ಪ್ರಾಫಿಟ್ ಶೇರಿಂಗ್ ರೇಷೋ ಒಳಗೆ ಹೊಸ ಪ್ರಾಫಿಟ್ ಶೇರಿಂಗ್ ರೇಷೋನ ಕಳೆದ್ರೆ ನಮಗೆ ಅವರು ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ. ಓಕೆ, ಸೊ ಫಾರ್ಮುಲಾ ತಕ್ಕಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಏಸ್ ಸ್ಯಾಕ್ರಿಫೈಸ್, ಸೊ ಏದ್ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಒನ್ ನೋಡಿ, ಏದು ಬಂದುಬಿಟ್ಟು 5/8, ಹೌದಾ? ಓಲ್ಡ್ ಶೇರ್ ಒಂದು 5/8. ಫಾರ್ಮುಲಾ ತಕ್ಕಂಗೆ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ. ಸೊ 5/8 ಮೈನಸ್ ಹೊಸದಾಗಿ ಬಂದಿರುವಂಥ ಏದು ಶೇರ್ ಎಷ್ಟು, 4/7. ಸೊ 4/7. ಅದಾದ ನಂತರ ನಾವು LCM ತಕ್ಕೊಂಡ್ವಿ. ಸೊ LCM 56 ಬಂತು. ಸೊ ನಾವು LCM ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಸೊ LCM ತಕ್ಕೊಂಡ್ವಿ. LCM 56 ಬಂತು. ಸೊ ನಾವೀಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ 5ಗೆ ನಾವು 8s/56 ಆಗುತ್ತೆ, 8/7 ಆಗುತ್ತೆ. ಅಂದರೆ ಫಸ್ಟಿಗೆ 5 ಇಂಟು ಮೇಲ್ಗಡೆ ಬರ್ಕೋರಿ, 5 ದಟ್ ಇಸ್ 7 ಬರ್ಕೋತೇವೆ. ಇಲ್ಲೇ 7s/56, 7/8s/56. ಹಾಗಾಗಿ 4ಗೆ ಇಂಟು 8 ಅಂತ ಬರಿತೇವೆ. ಓಕೆ, ಸೊ ಬರೆದಾದ ನಂತರ ನಾವು ಅದನ್ನು ಮಲ್ಟಿಪ್ಲೈ ಮಾಡಿ ನಾವು ನ್ಯೂಮರಿಕಲ್ ವ್ಯಾಲ್ಯೂಸನ್ನು ಹಚ್ತೇವೆ. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 5 7s 35 ಆಗುತ್ತೆ. ನೆಕ್ಸ್ಟ್ 4 ಇಂಟು 8 ಮಾಡಿದ್ವಿ. ಸೊ 4 8s 32 ಆಯಿತು. ಸೊ ದಟ್ ಇಸ್ ಆನ್ಸರ್ ವಿಲ್ ಬಿ 3/35 ಮೈನಸ್ 32 ಅಂದರೆ 3 ಬರುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ 3/56. ಸೊ 3/56 ಏತ್ ಸ್ಯಾಕ್ರಿಫೈಸ್ ಬಂತು. ಹಾಗೆ ಬೀದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಬೀದ್ ನೋಡ್ಕೊಳ್ಳಿ. ಸೊ ಬೀದ್ ಎಷ್ಟಿತ್ತು ಶೇರು, ಸೊ ಬೀದ್ದು ಶೇರು ಓಲ್ಡ್ ಶೇರ್ ಎಷ್ಟಿತ್ತು, 3/8 ಇತ್ತು. ಸೊ 3/8 ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇವೆ. ಮೈನಸ್ 2/7 ಅವನದು ಹೊಸ ಶೇರ್ ಎಷ್ಟಿತ್ತು, ದಟ್ ಇಸ್ 2/7. ಸೊ 2/7
ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿಯೂ ಕೂಡ 3/8 ಮೈನಸ್ 2/7 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಇದ್ರದ್ದು ವ್ಯಾಲ್ಯೂ ಹೆಂಗೆ ಬರುತ್ತೆ, ಸಿಮಿಲರ್ಲಿ ಎಲ್ ಸಿ ಎಮ್ ತಕ್ಕೋತೇವೆ. ಸೊ ಎಲ್ ಸಿ ಎಮ್ ಎಷ್ಟು ಬರುತ್ತೆ, 56 ಬರುತ್ತೆ. ಸೊ ಎಲ್ ಸಿ ಎಮ್ 56 ನಾವು ಹಚ್ಕೊಂಡ್ವಿ ಡಿನಾಮಿನೇಟ್ರಲ್ಲಿ. ಸೊ ಹಾಗಾದರೆ ನ್ಯೂಮರೇಟರ್ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಎಷ್ಟು ಬರುತ್ತೆ ಇಲ್ಲೇ ನೋಡಿ. ಸೊ 8 ಎಸ್ 56 ಆಗುತ್ತೆ, 8 7 56 ಆಗುತ್ತೆ. ಸೊ ಹಾಗಾಗಿ 3 × 7 ಅಂತ ಬರೀರಿ ಮೇಲ್ಗಡೆ ನ್ಯೂಮರೇಟರ್ ವ್ಯಾಲ್ಯೂ ಅಲ್ಲಿ. ನೆಕ್ಸ್ಟು ಇಲ್ಲಿಯೂ ಕೂಡ ನೋಡಿ. ಓಕೆ, ಸೊ 2/7 ಇದೆ. 7 ಎಸ್ 56 ಆಗುತ್ತೆ, 7 8 56 ಆಗುತ್ತೆ. ಸೊ ಹಾಗಾಗಿ 2 × 8 ಅಂತ ಬರೀದು. ಓಕೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 3 7s ದಟ್ ಇಸ್ 21 ಸಾರಿ 8 3 7s 21 ಬರುತ್ತೆ. ಓಕೆ, ನಂತರ 2 8s 16 ಆಗುತ್ತೆ. ಸೊ 21 ಮೈನಸ್ 16 ದಟ್ ಇಸ್ 5/56. ಸೊ 5 ಬಂತು ನಮಗೆ ನ್ಯೂಮರೇಟರ್ ವ್ಯಾಲ್ಯೂ, ಡಿನಾಮಿನೇಟರ್ ಅಂತೂ 56 ಸೇಮ್ ಇದೆ. ಸೊ ಹಾಗಾದರೆ ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎ ಆ್ಯಂಡ್ ಬಿ, ಸೊ ಅವರಿಬ್ಬರದು ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಬಂತು, ದಟ್ ಇಸ್ 3:5. ಓಕೆ, ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ಲು ತೊಗೊಂಡಿದ್ದು, ದಟ್ ಇಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮೇಲೆ. ಒಂದು ವೇಳೆ ಓಲ್ಡ್ ಪಾರ್ಟ್ನರ್ಸದ್ದು ಹೊಸ ರೇಷಿಯೋ ಮತ್ತು ಓಲ್ಡ್ ರೇಷಿಯೋ ಎರಡೂ ಕೊಟ್ಟಾಗ ನಾವು ಸ್ಯಾಕ್ರಿಫೈಸ್ ಎಷ್ಟೆಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಪ್ರಾಬ್ಲಮ್ ನಾವು ನೋಡಿದ್ವಿ, ಒಂದು ಉದಾಹರಣೆಯಾಗಿ ನೋಡಿದ್ವಿ. ಓಕೆ, ಸೊ ಹಾಗಾದರೆ ನಾವು ನಾ ಹೇಳಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಡ್ತಾ ಇದ್ವಿ ನಾವು. ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಇಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯಿತು ಮತ್ತು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಯಿತು. ನೆಕ್ಸ್ಟ್ ಒನ್ ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ಇಲ್ಲಿ ಏನು ಮಾಡ್ತಾರೆ, ಎಷ್ಟೆಷ್ಟು ಗುಡ್ ವಿಲ್ಲನ್ನು ತಂದಿರ್ತಾರೆ, ಅದರ ವ್ಯಾಲ್ಯೂಯೇಷನ್ ಏನು ಮಾಡಬೇಕು, ಅದ್ರದ್ದು ವ್ಯಾಲ್ಯೂಯೇಷನ್ ಆಗಲಿ ಅದ್ರದ್ದು ಅಡ್ಜಸ್ಟ್ಮೆಂಟ್ಗಳನ್ನು ಹೆಂಗೆ ಪಾಸ್ ಮಾಡಬೇಕು ಅನ್ನೋದನ್ನು ಈ ಪಾಯಿಂಟಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಓಕೆ, ದಟ್ ಇಸ್ ಥರ್ಡ್ ಒನ್, ವ್ಯಾಲ್ಯೂಯೇಷನ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ನೆಕ್ಸ್ಟ್ ಒನ್, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್. ಒಂದು ವೇಳೆ ಪಾರ್ಟ್ನರ್ ಹೊಸದಾಗಿ ಫರ್ಮಲ್ಲಿ ಬಂದರೆ ಅವಾಗ ಮತ್ತೊಮ್ಮೆ ಎಲ್ಲ ಮೌಲ್ಯಮಾಪನ ನಾವು ಮಾಡಬೇಕು. ಸೊ ಅಂದರೆ ಮತ್ತೊಮ್ಮೆ ಅಸೆಟ್ಸ್ಗಳದ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಮತ್ತೊಮ್ಮೆ ಲಯಬಿಲಿಟೀಸ್ ಎಷ್ಟೆಷ್ಟು ಇದಾವೆ ಅಂತೇಳಿ ನಾವು ರೀಅಸೆಸ್ಮೆಂಟ್ ಮಾಡಬೇಕು. ಸೊ ಅದನ್ನು ಕೂಡ ನಾವು ಅಡ್ಮಿಷನ್ ಆದಮೇಲೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಸೊ ನಾವು ಇದನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ತೇವೆ. ಸೊ ಎಷ್ಟೆಷ್ಟು ಆಸ್ತಿ ವ್ಯಾಲ್ಯೂ ಆಗಿದೆ ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ನೆಕ್ಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ದಟ್ ಇಸ್ ರಿಸರ್ವ್ಸ್. ನಾ ಹೇಳಿದೆ ಹೊಸ ಪಾರ್ಟ್ನರ್ ಬಂದ ಅಂದರೆ ಓಕೆ ಅವನಿಗೂ ಕೂಡ ಪ್ರಾಫಿಟ್ಸಲ್ಲಿ ಶೇರ್ ಹೋಗುತ್ತೆ. ಹಾಗಾದರೆ ಇಷ್ಟು ದಿವಸ ಏನು ಮಾಡಿರ್ತಾರಲ್ಲ ಹಳೆ ಪಾರ್ಟ್ನರ್ಸ್, ಏನು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪ್ರಾಫಿಟ್ಸ್ ಆಗಿರುತ್ತೆ ಅಥವಾ ರಿಸರ್ವ್ಸ್ ಮಾಡಿಟ್ಟಿರ್ತಾರೆ, ದಟ್ ಈಸ್ ಕಾಲ್ಡ್ ಜನರಲ್ ರಿಸರ್ವ್. ಆ ಜನರಲ್ ರಿಸರ್ವ್ ಯಾರಿಗೆ ಹೋಗಬೇಕು ಅಂತಂದರೆ ಹೊಸ ಪಾರ್ಟ್ನರ್ ಇದ್ದಾಗ ಮಾಡಿದ್ದಂಥ ಪ್ರಾಫಿಟ್ಸ್ ಅಲ್ಲ, ಅದು ಹಳೆ ಪಾರ್ಟ್ನರ್ ಇರಬೇಕಾದ್ರೆ ಇರುವಂಥ ಪ್ರಾಫಿಟ್ಸ್ಗಳು. ಹಾಗಾಗಿ ಏನೇ ಅದು ಏನು ಅಡ್ಜಸ್ಟ್ಮೆಂಟ್ಸ್ಗಳು ಇರ್ತಾವಲ್ಲ ಹೊಸ ಪಾರ್ಟ್ನರ್ ಬರೋಕ್ಕಿಂತ ಮುಂಚೆ ಏನೇನು ಪ್ರಾಫಿಟ್ಸ್ಗಳು ಅಥವಾ ಜನರಲ್ ರಿಸರ್ವ್ಸ್ಗಳು ಇರ್ತಾವಲ್ಲ ಅವೆಲ್ಲ ಕೂಡ ಹಳೆ ಪಾರ್ಟ್ನರ್ಸಿಗೆ ಹೋಗತಕ್ಕದ್ದು. ಸೊ ಹಾಗಾಗಿ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆಗಿರಲಿ ಲಾಸಸ್ ಆಗಿರಲಿ ಅದನ್ನು ಹಳೆ ಪಾರ್ಟ್ನರಿಗೆ ಹಂಚಬೇಕು. ಈ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಒಳಗೆ ಒಂದು ನೆನಪಿಟ್ಕೋಬೇಕು, ಹೊಸ ಪಾರ್ಟ್ನರಿಗೆ ಏನೂ ಹೋಗೋದಿಲ್ಲ ಎಕ್ಸೆಪ್ಟ್ ಹಿಸ್ ಕ್ಯಾಪಿಟಲ್. ಓಕೆ, ಸೊ ಎಲ್ಲ ಹಳೆ ಪಾರ್ಟ್ನರ್ಗಳು ಹಂಚ್ಕೋತಾರೆ ಈ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಒಳಗೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್, ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ವಿ ಪ್ರಿಪೇರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಅದರೊಳಗೆ ಏನೇನು ಅಡ್ಜಸ್ಟ್ಮೆಂಟ್ಗಳು ತೋರಿಸ್ತೇವೆ ನಾವು ಅಂತಂದರೆ ಪಾರ್ಟ್ನರ್ಗಳಿಗೆ ಏನೇನು ರೊಕ್ಕ ಹೋಗಬೇಕು ಅದನ್ನು ಕ್ರೆಡಿಟ್ ಮಾಡ್ತೇವೆ. ಓಕೆ, ಪಾರ್ಟ್ನರ್ಗಳ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಡಿಡಕ್ಟ್ ಮಾಡಬೇಕು ಅಂತಂದರೆ ಅವ್ರ ಅಕೌಂಟನ್ನ ಡೆಬಿಟ್ ಮಾಡ್ತೇವೆ. ಓಕೆ, ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಲೇಟರ್ ಕ್ಲಾಸಸ್ ಒಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.